ಯಾಕೆ ಅಂದರೆ ಸ್ಟೇಜ್ ಇದಲ್ಲ, ಇದು ಸ್ಟೇಜು. ಅದಕ್ಕೆ ಚಪ್ಪಾಳೆ ತಟ್ಟಿ. ಸ್ಟೇಜು ನಮ್ಮ ದೇಶದ ಮತ್ತು ನಮ್ಮ ಈ ವ್ಯವಸ್ಥೆಯ ಭವಿಷ್ಯದ ವೇದಿಕೆ ಅಲ್ಲಿದೆ. ಅಂದರೆ ನಿಮ್ಗಳ ಮಧ್ಯೆ, ನಿಮ್ಗಳ ಕೈಯಲ್ಲಿ. ನಮ್ಮ ಪಿ ಡಿ ಅವರು ಹೇಳದಂತೆ ತುಂಬ ಜನ ಪಬ್ಲಿಕ್ ಇದ್ರ ಜೊತೆಗೆ ಇವತ್ತು ನಂದು ಬೇರೆ ಬೇರೆ ಶೆಡ್ಯೂಲ್ ಇತ್ತು. ಯಾಕಂದ್ರೆ ನಮ್ಗೆ ಅಪರೂಪ ಸಿಗೋದು ಒಂದು ಅರ್ಧ ದಿನ ನಮ್ಗೆ ಯಾವುದೂ ಮೀಟಿಂಗ್ ಇಲ್ಲ, ನಮ್ಗೆ ಯಾವುದೇ ಬೇರೆ ಹೈಯರ್ ಆಫೀಸಿಂದ ನಮ್ಗೆ ಯಾವುದೇ ವಿ ಸಿಗಳಿಲ್ಲ, ವಿಡಿಯೋ ಕಾನ್ಫರೆನ್ಸ್ ಇಲ್ಲ ಅಂತಂದರೆ ಅರ್ಧ ದಿನ ಅಟ್ಲೀಸ್ಟ್ ನಾವು ತಾಲೂಕು ಓಡಾಡಬೇಕು, ಒಂದಷ್ಟು ಪಂಚಾಯತ್ ವಿಸಿಟ್ ಮಾಡಬೇಕು ಅಂತ ನಮ್ಮ ಪ್ಲ್ಯಾನ್ ಇರುತ್ತೆ. ನಿನ್ನೆ ಎಲ್ಲ ಒಂದಷ್ಟು ಓಡಾಡಿದೆ, ಇವತ್ತು ಒಂದಷ್ಟು ಪ್ಲ್ಯಾನ್ ಮಾಡಿಕೊಂಡಿದ್ದೆ. ಬಟ್ ನಿನ್ನೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಎಲ್ಲ ಮುಖಂಡರು ಬಂದು ಈ ಥರ ಒಂದು ಪ್ರೋಗ್ರಾಮ್ ಇದೆ ಬರಬೇಕು ಅಂತ ಹೇಳಿದಾಗ ನಮ್ಮ ಪಿ ಡಿ ಅವ್ರು ಹೇಳ್ದಂಗೆ ಇನ್ಸ್ಪಿರೇಷನ್ನು ಗೊತ್ತಿಲ್ಲ ಅದೆಲ್ಲ ಎಲ್ಲಿವರೆಗೆ ಕ್ಯಾರಿ ಆಗುತ್ತೆ ಅಂತ. ಯಾಕಂದರೆ ಶಾಲೆಯಲ್ಲಿ ನಿಮ್ಮ ಲೆಕ್ಚರರ್ ಪಾಠ ಮಾಡುವಾಗ ಹೌದಪ್ಪ ಇವತ್ತು ಸಂಜೆ ಹೋಗಿ ಇವತ್ತೇ ಓದ್ಬಿಡ್ಬೇಕು ಅಂತೀವಿ. ಸಂಜೆ ಹೋಗಿ ಬ್ಯಾಗ್ ಬಿಸಾಕಿದ ತಕ್ಷಣ ಬೇರೆ ಬೇರೆ ಪ್ರಯಾರಿಟೀಸ್ ಬಂದಿರುತ್ತೆ. ಹೌದಾ ವೆರಿ ಗುಡ್. ಸೊ ಅಲ್ಲ, ಇರೋದು ನಿಜ ಹೇಳ್ತಿದ್ದಾರೆ ಅವರು. ಅದು ನಾವು ಕೂಡ ಕಾಲೇಜಲ್ಲಿ ಓದೋ ಟೈಮಲ್ಲಿ ಮಾಡಿರೋದಲ್ಲ. ಇಲ್ಲ, ಇವತ್ತು ಹೋಗಿ ಇವತ್ತು ಓದಿ ಮುಗಿಸ್ಬಿಡ್ತೀವಿ ಅಂತ ಅಂದ್ಕೊಂಡು ಹೋಗ್ತೀವಿ. ಕೊನೆಗೆ ಮಾರ್ಚಲ್ಲಿ ಎಕ್ಸಾಮ್ ಇದ್ದರೆ ಫೆಬ್ರವರಿ 15ನೇ ತಾರೀಕುವರೆಗೂ ಮುಟ್ಟೋಕೆ ಆಗಲ್ಲ. ಹೌದಾ? ಸೊ ಮತ್ತು ನಮ್ಮ ಈ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ವಿವಿಧ ಹಳ್ಳಿಗಳ ಮಕ್ಕಳು ಅಂತಂದ ತಕ್ಷಣ ಇಟ್ಸ್ ಎ ಸಿ ಆಫ್ ಎನರ್ಜಿ. ಒಂದು ಈ ರೂರಲ್ ಭಾಗದಲ್ಲಿ ಬಂದಂಥವ್ರಿಗೆ ಅಡ್ವಾಂಟೇಜ್ ಏನು ಗೊತ್ತಾ? ನಾವು ಯಾವುದಕ್ಕೂ ಕೇರ್ ಮಾಡಲ್ಲ. ನಾನು ಕೂಡ ಇಲ್ಲೇ ಶಿರಾ ಮತ್ತು ಹಿರಿಯೂರು ಬಾರ್ಡ್ರು ಒಂದು ಕುಂದಲೂರು ಅಂತ ಒಂದು ಹಳ್ಳಿ, ಆ ಹಳ್ಳಿಯಿಂದ ಬಂದವನು. ಅಲ್ಲೇ ಓದಿ ಪಕ್ಕದಲ್ಲಿ ಆರ್ನಕಟ್ಟೆ ಅಂತ ಒಂದು ತುಂಬ ಅತ್ಯುತ್ತಮವಾದ ಒಂದು ಹೈಸ್ಕೂಲ್ ಇದೆ. ಆ ಹೈಸ್ಕೂಲಿನ ಪ್ರಾಡಕ್ಟ್ ನಾನು ಪ್ರಾಬಬ್ಲಿ ಇಲ್ಲಿಂದ ಹಿಡಿದು ಡೆಲ್ಲಿವರೆಗೆ, ಹೈದರಾಬಾದ್ವರೆಗೆ ಬೇರೆ ಬೇರೆ ಫೋರಮ್ಗಳಲ್ಲಿ ಮಾತಾಡಿದ್ದೀನಿ. ಎಲ್ಲ ಕಡೆ ನಮ್ಮ ಶಾಲೆ, ನಮ್ಮ HM, ನಮ್ಮ ಟೀಚರ್ಸ್ ಹೆಸರು ಹೇಳಿದ್ದೀನಿ. ಯಾಕೆ ಅಂದರೆ ಇವತ್ತಿಷ್ಟು ಜನ ನೀವೆಲ್ಲ ಇದ್ರಾಗ ನಿಮ್ಮೆಲ್ಲರ ಎದುರಿಗೆ ನಾನು ನಿಂತ್ಕೊಂಡು ಆರಾಮಾಗಿ ತುಂಬ ಸರಾಗವಾಗಿ ಮಾತನಾಡ್ತಿದ್ದೀನಿ. ಅದಕ್ಕೆ ಕಾರಣ ನಮ್ಮ ಟೀಚರ್ಸ್. ನಮ್ಮ ಹೈಸ್ಕೂಲಲ್ಲಿ ಒಬ್ಬರು ಯಳನಾಡು ಅಂಜನಪ್ಪ ಅಂತ ಇದ್ರು. ಸಹೋದರಿ ಅಂತ ತಿಳ್ಕೊಂಡಿದ್ದೀನಿ. ಶ್ರೀಮತಿ ನಾಗಮಣಿ ಶಿವನಗರ ಅಧ್ಯಕ್ಷ ಆಗಿದ್ದೀರಾ. ದಯವಿಟ್ಟು ಏನಾದರೂ ಒಂದು ಅರ್ಥಗರ್ಭಿತವಾದ ಕೆಲಸ ಮಾಡೋಕ್ಕೆ ಒಂದು ಅನುವು ಮಾಡಿಕೊಡ್ರಿ ಅಂತ ಕೇಳ್ಕೊಂಡ್ರು. ಆಗ ನಾನು ಮೇಡಮ್ ಏನು ಮಾಡ್ಬೋದು ಮೇಡಮ್, ನನ್ನ ಕೈಲಾದ ಮಟ್ಟಿಗೆ ನಾನು ಸಹಾಯ ಮಾಡ್ತೀನಿ, ಏನು ಮಾಡ್ಬೋದು ಮೇಡಮ್ ಅಂದು ಕೇಳಿದ್ರು. ಆಗ ನಾನು ಮೇಡಮ್ ಅವರು ಹೇಳಿದರು, ಸರ್ ಏನಾದರೂ ಹೋಗೋಯ್ತು, ಹೆಂಗೆ ಮಾಡೋದು? ಈ ಯಾವುದು ಕಾಲೇಜ್ ಫಂಡಿಂದ ಯಾವುದೂ ಅನುದಾನ ಇಲ್ಲ, ಸರ್ಕಾರದಿಂದ ಕೊಡೋ ಅಂಥ ಸೌಲಭ್ಯ ಇಲ್ಲ. ಹಾಗಾಗಿ ಹೆಂಗೆ ಮಾಡ್ಬೋದು ಅಂತ ನಾನು ಕೂತ್ಕೊಂಡು ಮೇಡಮ್ ಇದು ನನಗೆ ಈ ಟಾರ್ಗೆಟ್ ಜಾಸ್ತಿ ಆಗುತ್ತೆ, ಗೊತ್ತಾಗಲ್ಲ ಮೇಡಮ್, ನಾನು ಕೂತ್ಕೊಂಡು ಆಲೋಚನೆ ಮಾಡ್ತೀನಿ ಅಂತ ಅಂದಾಗ, ಆಗ ನೋಡಿ ಈಶ್ವರರಿಗೆ ಆಲೋಚನೆ ಮಾಡಿರಿ ಅಂತ ಅಂದಾಗ ನಾನು ಅವಾಗ ಕೂತ್ಕೊಂಡು ನನ್ನ ಸ್ನೇಹಿತರುಗಳಿಗೆಲ್ಲ ಕರೆ ಮಾಡ್ಕೊಂಡು ಹೆಂಗೆ ಮಾಡ್ಬೋದು, ಏನು ಕತೆ ಅಂತ ಸಾಧಕ ಬಾಧಕಗಳ ಬಗ್ಗೆ ಮಾತಾಡಿದಾಗ, ಆಗ ನನ್ನ ಸ್ನೇಹಿತ ಪ್ರಶಾಂತ್ ಅಂತ ಒಬ್ಬರು ಮೇಷ್ಟಿದ್ದಾರೆ ಸರ್. ರಾತ್ರಿ 12 ಗಂಟೆ ಸರ್ ನನ್ನ ಇದು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡೋರೆ. ದಯವಿಟ್ಟು ಏನೋ ಒಂದು ನನಗೆ ಇದನ್ನು ಕೊಟ್ಟಿದ್ದಾರೆ, ಅದು ಒಂದು ಕೆಲಸ ಕೊಟ್ಟಿದ್ದಾರೆ, ದಯವಿಟ್ಟು ಅದು ಮಾಡ್ಸೋಕ್ಕೆ ನಿಮ್ದೆಲ್ಲ ಸಹಾಯ ಬೇಕು ಅಂತ ಅಂದಾಗ, ಆಗ ನಾನೇನು ಮಾಡಿದೆ, ಏನು ಹೇಳೋಣ ಅಣ್ಣ, ಏನು ಹೇಳೋಣ ಅಂತ ಕೇಳಿದೆ. ಏನಿಲ್ಲ, ಒಂದು ಬಿಸಿ ಊಟ ಮಾಡಿಸ್ಬೇಕು. ಅಲ್ಲಿಂದ ನನಗೆ ಇನ್ಸ್ಪಿರೇಷನ್ ಜಾಸ್ತಿ ಆಯಿತು ಸರ್. ಆಗ ಕೆಲವರು VA ಬದಲಾವಣೆ ಹೇಳಿದಂಗೆ ಈ ಕಾಲೇಜಲ್ಲಿ VA ಪ್ರಾಡಕ್ಟ್ಗಳು ಜಾಸ್ತಿ ಇದೆ ಸರ್. ಹಾಗಾಗಿ ಆ VAಗಳಿಗೆಲ್ಲ ಫೋನ್ ಮಾಡ್ಕೊಂಡೆ, ಎಲ್ಲರಿಗೂ ಮಾಡಿದೆ. ಎಲ್ಲರೂ ಪಾಸಿಟಿವ್ ಆಗಿ ಮಾಡಿದ್ರು ಸರ್. ಪ್ರತಿಯೊಬ್ಬರು ನಾನು ಕೊಡ್ತೀನಿ ಮಾಡು, ನನಗೂ ವರ್ಷದ ಬಗ್ಗೆ ಗೊತ್ತೈತೆ ಅಂತ ಎಲ್ಲ ಹೇಳ್ಕೊಂಡ್ಬಂದ್ರು. ಹಾಗಾಗಿ ನಾನು ಈ ಒಂದು ಕಾರ್ಯ ಮಾಡೋಕ್ಕೆ ಆಗುತ್ತೋ ಆ ಒಂದು ಎಲ್ಲ ಯಾವ ಥರ ಮಾಡಬೇಕು ಅಂತೆಲ್ಲ ನಾನು ಸಾಧಕ ಮಾಡ್ತೀನಿ ಅಣ್ಣ. ನಾನು ಎಲ್ಲ ಮೇನ್ ಆಫೀಸರ್ಸ್ ಏನಿದ್ದಾರೆ, ನಮ್ಮ ಮಂತ್ರಿಗಳು ಏನಿದ್ದಾರೆ, ಸಚಿವರು ಏನಿದ್ದಾರೆ, ಅವರೆಲ್ಲ ಮಾಡಿ ನೋಡಿ. ನಿಮ್ಮ ಹತ್ರ ಮೊಬೈಲ್ ಇದೆ, ವಾಟ್ಸಪ್ಪಲ್ಲಿ ಬರೋ ಎಳೆದು ಆಡ್ ನೋಡ್ತೀರಿ. ಏನಿದೆ, ಆಡಳಿತ ಅಂತಕ್ಕಂಥ ವ್ಯವಸ್ಥೆ ಏನಿದೆ, ಅದರಲ್ಲಿ ಅತಿ ಹೆಚ್ಚು ಭಾಗ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಮೋರ್ ದೆನ್ 70% ಆರ್ಟ್ಸ್ ಅಂಡ್ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರೋರೆ ಅಡ್ಮಿನಿಸ್ಟ್ರೇಷನ್ ಮಾಡ್ತೀವಿ. ನನಗೆ ಸೈನ್ಸ್
ಸೊ ಹಂಗಾಗಿ ನಿಮ್ಮ ಅಗತ್ಯತೆನೇ ಹೆಚ್ಚು. ನಾವೇನೋ ಕಂಡುಹಿಡಿತೀವಿ, ಸೈನ್ಸ್ ಓದಿ, ನಾನು ಸೈನ್ಸ್ ಸ್ಟೂಡೆಂಟು, ನಮ್ಮ ಸಾಹೇಬರು ಸೈನ್ಸ್ ಸ್ಟೂಡೆಂಟೇ, ಅಲ್ಲಿ ಆರ್ಟ್ಸ್ ಸ್ಟೂಡೆಂಟು ಅವರಿದ್ದಾರೆ, ಅವರು ಈ ಜನನೆಲ್ಲ ಆಡಳಿತ ಮಾಡ್ತಿದ್ದಾರೆ. ಮತ್ತು ನೀವು ಏನು ಶಿಕ್ಷಕ ಏನಿದ್ದಾರೆ ಅವರೆಲ್ಲ ಬ್ಯಾಕ್ಗ್ರೌಂಡ್ ನಿಮ್ಮದೇ ಇರುತ್ತೆ. ಸೊ ಹಾಗಾಗಿ ಖಂಡಿತವಾಗಲೂ ಕೂಡ ಅವಕಾಶಗಳು ನಿಮಗೆ ವಿಪುಲವಾಗಿದ್ದಾವೆ. ತಾವೆಲ್ಲೂ ತಪ್ಪು ತಿಳ್ಕೋಬಾರ್ದು. ನಾನು ಆರ್ಟ್ಸ್ ಸೇರಿಸಿದ್ದೀನಿ, ನಾನು SSLC ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದಿತ್ತು, ನನಗೆ ಆರ್ಟ್ಸ್ ಸೇರಿಸ್ಬಿಟ್ಟೆ ನಮ್ಮಪ್ಪ. ಏನೋ PUC ಮಾಡಿಬಿಟ್ರೆ ಹೆಣ್ಮಕ್ಳಿಗೆ ಒಂದು ಗಂಡು ನೋಡ್ಬಿಡೋದು, ಗಂಡು ಮಕ್ಕಳಿಗೆ ಒಂದು ಅಂಗಡಿ ಹಾಕ್ಕೊಟ್ಬಿಡೋದು, ಆ ಥರದ ಆಲೋಚನೆ ತಾವು ಇಟ್ಕೋಬೇಡಿ. ಯಾಕೆಂದರೆ ಇದು ಅಂಥ ಕಾಲೇಜ್ ಅಲ್ಲ. ಇದೊಂದು ಬಹಳ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ. ನೀವೇನು ಸಣ್ಣ ಸಂಸ್ಥೆಯಲ್ಲಿ ಓದ್ತಾ ಇಲ್ಲ, ಬಹಳ ದೊಡ್ಡ ಸಂಸ್ಥೆಯಲ್ಲಿ ಓದ್ತಿದ್ದೀರಿ. ಬಹಳ ವಿಪುಲವಾದ ಅವಕಾಶಗಳು ನೀವು ಓದ್ತಿರ್ತಕ್ಕಂಥ ಎಜುಕೇಷನಲ್ಲಿ ಇದೆ. ನೀವು ಸುತ್ತಮುತ್ತ ನೋಡಿ, ಎಂಥ ಅದ್ಭುತ ವಾತಾವರಣ ಅಲ್ವಾ? ಶಿರಾದಲ್ಲಿ ಯಾವ್ದಾರ ಕಾಲೇಜಲ್ಲಿ ಇದೆಯಾ? ಹೋಗಿದ್ದೀರಾ? ಶಿರಾ ಕಾಲೇಜ್ಗಳು ನೋಡಿದ್ದೀರಾ ಇಲ್ವೋ? ತುಮಕೂರಲ್ಲಿ ಕಾಲೇಜ್ಗಳು ನೋಡಿದ್ದೀರಾ? ಯಾರು ನೋಡಿದ್ದೀರಾ? ಬೆಂಗಳೂರಲ್ಲಿ ಕಾಲೇಜ್ಗಳು ನೋಡಿದ್ದೀರಾ? ಎಕ್ಸೆಪ್ಟ್ ಏನು, ನೀವಂತ ಹುಡುಗರೇ ಗಿಡ ಹಾಕಿರೋದು, ನಿಮ್ಮಂಥ ಹುಡುಗರೇ ಅದಕ್ಕೆ ನೀರಿದಿರೋದು, ಪೊರೆದಿರೋದು. ಸೊ ಈಗ ಹೆಂಗಿದೆ ವಾತಾವರಣ ಇದು? ನಿಮ್ಮ ಗ್ರೂಪ್ ಡಿಸ್ಕಷನ್ ಮಾಡಕ್ಕೆ ಒಂದೆರಡು ಕಲ್ಲು ಬೇರೆ ಹಾಕೋರೆ ಅಲ್ವಾ? ನಾನು ನಿಮಗೆ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದೆ ಎಷ್ಟೊತ್ತಿಗೆ ಎದ್ದೇಳಬೇಕು, ಏನು ಮಾಡಬೇಕು ಅಂತ. ಯಾರಾದ್ರೂ 6 ಗಂಟೆಗೆ ಎದ್ದೇಳ್ತಿದ್ದೀರಾ? ಕೈ ಎತ್ತರಿ, ಎದ್ದೇಳ್ತೀನಿ. ಎತ್ತಿ ಕೈ. 1 2 3 4 ಸ್ಟಾರ್ಟಿಂಗ್ ಟ್ರಬಲ್ ಕೂತ್ಬೇಕು ಅಲ್ವಾ? ನಾನೇನು ಬಂದು ನೋಡಲ್ಲ, ನಿಮ್ಮ ಪ್ರಿನ್ಸಿಪಲ್ ನೋಡ್ಕೊಂಡವ್ರೆ ಯಾರ್ಯಾರು ಗಂಟೆಗೆ